ಸ್ನೇಹಿತರೆ, ಬೆಂಗಳೂರಿನಲ್ಲಿ ಈಗೆಲ್ಲ ಸುಮಾರು 30 ವರ್ಷದಿಂದ ಜನ ಮತ್ತು ಎಲ್ಲ ತಜ್ಞರು ಮತ್ತು ಬೆಂಗಳೂರಿನ ಅನೇಕ ಸಾರ್ವಜನಿಕ ಸಂಘ ಸಂಸ್ಥೆಗಳು ಅವರೆಲ್ಲರದೂ ಬಹಳ ವರ್ಷಗಳಿಂದ ಒಂದು ಸಲಹೆ ಮತ್ತು ಅವರ ಬೇಸರ ಏನಿದೆ ಅಂದರೆ, ಈ ಬೆಂಗಳೂರಲ್ಲಿ ನಾನಾ ಸಂಸ್ಥೆಗಳು ಕೆಲಸ ಮಾಡ್ತವೆ. ಹಿಂದೆ ಬಿಬಿಎಂಪಿ ಇತ್ತು, ಬಿಡಬ್ಲ್ಯೂಎಸ್ಎಸ್ಬಿ, ಬಿಎಂಟಿಸಿ, ಮೆಟ್ರೋ, ಕೆಪಿಟಿಸಿಎಲ್, ಬೆಸ್ಕಾಮು, ಕೆ ರೈಡು, ಹೀಗೆ. ಸೊ 6-8 ಬೇರೆ ಬೇರೆ ಸಂಸ್ಥೆಗಳು ಇಲ್ಲಿ ಕೆಲಸ ಮಾಡ್ತವೆ. ಆದರೆ ಒಬ್ಬರಿಂದ ಒಬ್ಬರಿಗೆ ಸಾಮ್ಯತೆನೇ ಇಲ್ಲ, ಕೋಆರ್ಡಿನೇಷನ್ನೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಇದರ ಎಲ್ಲರ ದುಷ್ಪರಿಣಾಮ ನಾಗರಿಕರ ಜೀವನದ ಮೇಲೆ ಬೀಳುತ್ತೆ. ಒಂದು ಬಿಬಿಎಂಪಿ ಅವರು, ಜಿಬಿಎನ್ ಅವರು, ಕಾರ್ಪೊರೇಷನ್ ಅವರು ಒಂದು ರೋಡ್ ಹಾಕ್ತಾರೆ. ರೋಡ್ ಹಾಕಿ 4 ತಿಂಗಳಿಗೆ ಮತ್ತು ಬಂದು ಇಲ್ಲ OFC ಅವರು ಆಗಿದ್ದಾರೆ, ಇಲ್ಲ BWSSB ಆಗಿದ್ದಾರೆ, ಇಲ್ಲ ಬೆಸ್ಕಾಂನವರು ಆಗಿದ್ದಾರೆ, ಯಾರೋ ಒಬ್ರು ಆಗಿದ್ದಾರೆ. ಸೊ ಮಾಡಿದ ರೋಡು ಹಾಳಾಗಿ ಹೋಗುತ್ತೆ. ಹೀಗೆ ಒಬ್ರಿಗೊಬ್ಬರಿಗೆ ಸಾಮ್ಯತೆ ಇಲ್ಲದೆ ಇರೋದ್ರಿಂದ ಜನಗಳ ಜೀವನ, ಮಾಡಿದ ಬಂಡವಾಳ ಹಾಕಿ ಮಾಡಿದ ಕೆಲಸನೂ ವ್ಯರ್ಥ ಆಗುತ್ತೆ. ಅದರ ದುಷ್ಪರಿಣಾಮ ಜನಗಳ ದಿನನಿತ್ಯದ ಜೀವನದ ಮೇಲೆ ಬೀರುತ್ತೆ. ಇದನ್ನ ಮನಗಂಡು GBA ಆಕ್ಟ್ ಅನ್ನ ಮಾಡುವಾಗ ಅದೇ ಕಾರಣಕ್ಕಾಗಿ ಈ ಸಮಸ್ಯೆ 30-40 ವರ್ಷಗಳ ಈ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಒಂದು ಪ್ರಯತ್ನ ಆದರೂ ಆಗಬೇಕು, ವ್ಯವಸ್ಥಿತ ಪ್ರಯತ್ನ ಆಗಬೇಕು, ಇನ್ಸ್ಟಿಟ್ಯೂಷನಲ್ ಸೊಲ್ಯೂಷನ್ ಆಗಬೇಕು ಅಂತೇಳಿ GBA ಆಕ್ಟ್ ಅಲ್ಲಿ ಹಾಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು GBA ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರಬೇಕು. ಆ ಎಕ್ಸಿಕ್ಯೂಟಿವ್ ಕಮಿಟಿ ಪ್ರತಿ 2 ತಿಂಗಳಿಗೆ ಕನಿಷ್ಠ ಒಮ್ಮೆ ಆದರೂ ಭೇಟಿ ಆಗಬೇಕು. ಇಲ್ಲಿ ಎಲ್ಲಾ ಸಂಸ್ಥೆಗಳವರು ಬಂದು ಕೂತ್ಕೊಂಡು ಅವರವ್ರದ್ದು ಏನು ಸಮಸ್ಯೆ ಇದೆ ಅನ್ನೋದು ಚರ್ಚೆ ಆಗಬೇಕು ಮತ್ತು ಅವ್ರದ್ದು ಏನೇನು ಕಾರ್ಯ ಯೋಜನೆಯನ್ನ ಕೈಗೆತ್ಕೊಂಡಿದ್ದಾರೆ, ಆಕ್ಷನ್ ಪ್ಲಾನ್ಗಳು ಹಾಕೊಂಡಿದ್ದಾರೆ, ಅದನ್ನ ಪ್ರತಿಯೊಬ್ಬರ ಜೊತೆಗೂ ಶೇರ್ ಮಾಡಬೇಕು. ಸೋ ದಟ್ ಪ್ಲಾನಿಂಗ್ ಮಾಡುವಾಗ ಏನೇ ಕೆಲಸ ಕಾರ್ಯ ಸೌಕರ್ಯ ಕೆಲಸ ಪ್ಲಾನ್ ಮಾಡುವಾಗ ಒಬ್ರಿಗೊಬ್ರು ಕೋಆರ್ಡಿನೇಷನ್ ಆಗಬೇಕು ಅನ್ನೋ ಕಾರಣದಿಂದ ಕಾನೂನಲ್ಲೇ ಈ ಎಕ್ಸಿಕ್ಯೂಟಿವ್ ಕಮಿಟಿಯನ್ನ ಸೆಟಪ್ ಮಾಡಬೇಕು ಅಂತ ಕಾನೂನಲ್ಲಿ ಸೇರಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಈ 30-40 ವರ್ಷದ ಸಮಸ್ಯೆ ಅನುಭವ ಇಟ್ಕೊಂಡು ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಇದನ್ನ ಮಾಡಿದ್ದಾರೆ. GBA ತಮಗೆ ಗೊತ್ತಿದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇರ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ವಿಷಯಗಳು ಅವರ ಗಮನಕ್ಕೂ ಹೋಗುತ್ತೆ. ಕೆಲವು ತೀರಾ ಅನಿವಾರ್ಯ ಇದ್ದಾಗ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ GBA ಮೀಟಿಂಗ್ ಆದಾಗ ಅಲ್ಲೇ ಕೆಲವು ಇಶ್ಯೂಗಳು ನಾವು ಅದರಲ್ಲಿ ಎಲ್ಲ ಕೆಲವು ಶಾಸಕರು, ಮಂತ್ರಿಗಳು ಎಲ್ಲರೂ ಇರ್ತಾರೆ, ಸಂಸದರು ಇರ್ತಾರೆ, ಮೇಯರ್ಸ್ ಇರ್ತಾರೆ ಎಲ್ಲ. ಆದರೆ ಅದು ಒಂದು ಲೆವೆಲ್ ಅಲ್ಲಿ ಪಾಲಿಸಿ ಮೇಕಿಂಗ್ ಆಗುತ್ತೆ. ಆದರೆ ಕೆಲಸ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ಒಂದು GBA ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಮಾಡಬೇಕು. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನ ಕೋಆರ್ಡಿನೇಷನ್ ಮಾಡಬೇಕು ಅಂತ ಹೇಳಿ ಈ GBA ಎಕ್ಸಿಕ್ಯೂಟಿವ್ ಕಮಿಟಿಯನ್ನ ಸೆಟಪ್ ಮಾಡಿದ್ದಾರೆ. ಹಾಲಿ ಮುಖ್ಯಮಂತ್ರಿಗಳು ಹಿಂದೆ ಬೆಂಗಳೂರು ಉಸ್ತುವಾರಿ ಇದ್ದಾಗ ಅವರು ಒಂದು ಸಭೆಯನ್ನ ಮಾರ್ಚ್ ತಿಂಗಳಲ್ಲಿ ಮಾಡಿದ್ರು. ಇವತ್ತು ನಾವು 2ನೇ ಸಭೆಯನ್ನ ಮಾಡಿ ಎಲ್ಲಾ ಇಲಾಖೆಗಳವ್ರನ್ನು ಕೂಡ ಒಂದ್ ಜೊತೆಗೆ ಕೂರಿಸಿ ಇದು ಏನೇನು ಒಬ್ರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇರೋದಿಲ್ಲ, ಮಾಹಿತಿ ಇರೋದಿಲ್ಲ, ಇನ್ನು ಮೇಲೆ 2 ತಿಂಗಳಿಗೊಮ್ಮೆ ಅಲ್ಲ, ಅವಶ್ಯಕತೆ ಬಂದ್ರೆ ಪ್ರತಿ ತಿಂಗಳು ಕೂಡ ಈ ಕೋಆರ್ಡಿನೇಷನ್ ಮೀಟಿಂಗ್ ಅನ್ನ ಮಾಡಿ ಇನ್ನು ಮುಂದೆ ನಾವೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಬಹಳ ವರ್ಷಗಳಿಂದ ನಡೆದು ಬಂದಿರುವಂತಹ ಅಭ್ಯಾಸಗಳನ್ನ ನಾವು ಓವರ್ ನೈಟ್ ಚೇಂಜ್ ಮಾಡಕ್ ಆಗೋದಿಲ್ಲ. ಆದ್ರೆ ಇನ್ಮೇಲೆ ರೆಗ್ಯುಲರ್ ಆಗಿ ನಾವು ಮೀಟ್ ಮಾಡೋದ್ರಿಂದ ಈಗ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಎಲ್ಲೆಲ್ಲಿ ಅವ್ರಿಗೆ ಸಮಸ್ಯೆ ಕಂಡು ಬಂದಿದೆ ಅವ್ರು ಹೇಳ್ತಾರೆ, ಅದಕ್ಕೆ ಏನ್ ಸೊಲ್ಯೂಷನ್ ಕೊಡಬೇಕು ಅಂತ GBN ಅವರು, ಕಾರ್ಪೊರೇಷನ್ಸ್ ಅವರು ಹೇಳಬೇಕಾಗತ್ತೆ.
ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದ್ರೆ ಬಿಸ್ಮೈಲ್ ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಮೆಟ್ರೋದವರು ಈಗ ಮೆಟ್ರೋ ಸ್ಟೇಷನ್ ವರೆಗೂ ಮೆಟ್ರೋ ಬರುತ್ತೆ ನಾಳೆ ದಿನ, ಆದ್ರೆ ಅಲ್ಲಿಂದ ಲಾಸ್ಟ್ ಮೈಲ್ಗೆ ಜನಗಳು ಮನೆಗೆ ತಲುಪಬೇಕಾದ್ರೆ ಅಲ್ಲಿ ಸರಿಯಾಗಿ ಫೀಡರ್ ಸರ್ವಿಸ್ ಇಲ್ಲ ಅಂತ ಹೇಳಿದ್ರೆ BMTC ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಈ ತರ ಒಬ್ರೊಬ್ರು ಚರ್ಚೆ ಮಾಡಿಕೊಂಡು ಸಮಗ್ರ ಪರಿಹಾರ ಕೊಡೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ ತರಲಾಗಿದೆ. ಇದನ್ನ ನಾವು ಸಕ್ರಿಯವಾಗಿ ಆರಂಭ ಮಾಡಿದ್ದೇವೆ. ಇವತ್ತು ಪ್ರಾರಂಭಿಕ ಸಭೆಯನ್ನು ಕೂಡ ನಾನು ಮಾಡಿ ಎಲ್ಲರಿಗೂ ಇದನ್ನ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮೇಲೆ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗಲೇಬೇಕು ಅಂತ.